ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಬಂದು ಸ್ವಾಗತ ಮತ್ತು ಸುಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂತ ನೋಡಿದ್ರೆ, ಈ ಒಂದು ಮಸಾಲೆ ದೋಸೆ ಏನಿದೆ ಇದು ನಾರ್ಮಲ್ ಹೋಟೆಲಲ್ಲಿ ಇರೋ ಒಂದು ಮಸಾಲೆ ದೋಸೆಗೂ ಮತ್ತು ಎಕ್ಸ್ಪೆನ್ಸಿವ್ ಇರೋ ಒಂದು ಮಸಾಲೆ ದೋಸೆಗೂ ಏನು ಒಂದು ಡಿಫ್ರೆನ್ಸು ಅಂತ ಹೇಳಿಬಿಟ್ಟು ಯಾವ ಥರ ಇರುತ್ತೆ ಕ್ವಾಲಿಟಿ, ಸೊ ಇದೆಲ್ಲ ಒಂದು ಕೂಡ ಬಂದು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆವಾಗಲೇ ನಾನು ನೆಕ್ಸ್ಟ್ ಹಾಕೋ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಸೊ ಎಲ್ಲರೂ ಸಹ ಬನ್ನಿ ವಿಡಿಯೋ ಒಳಗೆ ಹೋಗೋಣ ಅಂತಾರೆ. ನಾನು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬನ್ನಿ ಹೋಟೆಲ್ ಒಳಗೆ ಹೋಗೋಣ ಫ್ರೆಂಡ್ಸ್. ಇದು ಅಯೋಧ್ಯ ಹೋಟೆಲು. ಫಸ್ಟ್ ನಾರ್ಮಲ್ ಹೋಟೆಲಲ್ಲಿ ಇದು ಮಸಾಲೆ ದೋಸೆನ ಟ್ರೈ ಮಾಡೋಣ. ಸೊ ಇದು ಬನ್ನಿ ಒಳಗೆ ಹೋಗೋಣ. ಏನು ಎಸ್ ಫ್ರೆಂಡ್ಸ್, ಇದು ಏನಿದೆ ಇದು ನಾರ್ಮಲ್ ಆಗಿರೋ ಒಂದು ಹೋಟೆಲಿಂದ ಬಂದು ತೊಗೊಂಡಿರೋ ಈ ಒಂದು ದೋಸೆ. ಸೊ ಈ ಒಂದು ಸಾಂಬಾರು ನೋಡ್ಬೋದು ಮತ್ತು ಚಟ್ನಿ, ಮತ್ತು ಇದ್ರೊಳಗೆ ಏನಿದೆ ಅಂದರೆ ಆ್ಯಸ್ ಯೂಶುವಲ್ ಬಂದು ಪಲ್ಯ. ಸೊ ಈ ಒಂದು ದೋಸೆನ ಈಗ ರಿವ್ಯೂ ಮಾಡ್ತೀನಿ ಏನು ಅಂತ ಹೇಳ್ಬಿಟ್ಟು. ದೋಸೆ ಪಲ್ಯ ಓಕೆ. ದೋಸೆ ಕ್ರಿಸ್ಪಿನೆಸ್ ಇದೆ ಫ್ರೆಂಡ್ಸ್, ಮತ್ತು ಸಾಂಬಾರು ಒಂದು ಸ್ವಲ್ಪ ಲಿಕ್ವಿಡ್ ಕಾಣ್ತಾ ಇದೆ ನೋಡಿ. ಚಟ್ನಿ ಓಕೆ ಆ್ಯಸ್ ಯೂಶುವಲ್ ಇದೆ. ಚಟ್ನಿ ಟ್ರೈ ಮಾಡ್ತೀನಿ ಹೇಗಿದೆ ಅಂತ ಮಾಡ್ತಿದ್ದೀನಿ. ಟೇಸ್ಟ್ ನೋಡೋಣ. ಸ್ಪೈಸಿ ಸ್ವಲ್ಪ ಇದೆ, ಫೀಲ್ ಆಗುತ್ತೆ. ಚಿಲ್ಲಿ ಏನೋ ಇದೆ, ಪರವಾಗಿಲ್ಲ ಸಾಂಬಾರು, ಬಟ್ ಒಂದು ಸ್ವಲ್ಪ ತೆಳು ಕಾಣ್ತಾ ಇದೆ. ನೋಡೋಣ ಹೇಗಿದೆ ಅಂತ. ಸಾಂಬಾರು ಒಂದು ಸ್ವಲ್ಪ ಸ್ವೀಟ್ನೆಸ್ ಕಾಣ್ತಾ ಇದೆ ಫ್ರೆಂಡ್ಸ್, ಬಟ್ ಇಲ್ಲಾಂದರೆ ಓಕೆ ಆ್ಯಾವ್ರೇಜ್ ಇದೆ. ಓಕೆ, ಟ್ರೈ ಮಾಡ್ಬೋದು ಯೂಶ್ವಲ್. ಈ ದೋಸೆದು ಬೆಲೆ 50 ರುಪೀಸ್ ಫ್ರೆಂಡ್ಸ್. ಓಕೆ, ಈಗ ನೆಕ್ಸ್ಟು ರಾಮೇಶ್ವರಂಗೆ ಹೋಗೋಣ ಬನ್ನಿ. ಎಸ್ ಫ್ರೆಂಡ್ಸ್, ಇದೇನಿದೆ ಈ ಒಂದು ರೋಡು ಬಂದು ರಾಮೇಶ್ವರ ಕಫೆ, ಅಂದರೆ ನಮ್ಮ ಓರಿಯನ್ ಮಾಲ್ ಇದೆ, ಯಶವಂತಪುರ ಓರಿಯನ್ ಮಾಲ್ ಪಕ್ಕ. ಲಾಸ್ಟ್ ಟೈಮು ಇಂದಿರಾನಗರ್ ಸೈಡಲ್ಲಿ ಇರೋ ರಾಮೇಶ್ವರಂ ಕಫೆಗೆ ಬಾಂಬ್ ಇಟ್ಬಿಟ್ಟಿದ್ರು. ಸೊ ಹಾಗಾಗಿ ನಾನು ಇವತ್ತು ಆ ಸೈಡ್ ಹೋಗಲಿಲ್ಲ, ನಮ್ಮ ಓರಿಯನ್ ಮಾಲ್ ಪಕ್ಕ ಇರೋ ರಾಮೇಶ್ವರಂ ಕಫೆಗೆ ಬಂದುಬಿಟ್ಟೆ ಫ್ರೆಂಡ್ಸ್. ಅದು ಮಾತ್ರ ಅಲ್ಲ, ಈ ಒಂದು ರಾಮೇಶ್ವರಂ ಕಫೆ ಏನಿದೆ ಇಲ್ಲಿ ಫುಡ್ ತುಂಬ ಟೇಸ್ಟಿಯಾಗಿದೆ ಅಂತ ಹೇಳ್ತಾರೆ. ಅದು ಏನು ಟೇಸ್ಟಿ ಇದೆ ನೋಡೋಣ ಅಂತ ನಾನು ಬಂದಿದ್ದೀನಿ ಫ್ರೆಂಡ್ಸ್ ಇವತ್ತು. ನಾನು ಹಿಂದೆ ಇರೋದು ರಾಮೇಶ್ವರಂ ಕಫೆ ನೋಡ್ಬೋದು ನೀವು. ಎಸ್ ಫ್ರೆಂಡ್ಸ್, ಔಟ್ಸೈಡೆ ತುಂಬ ಕ್ರೌಡ್ ಕಾಣ್ತಾ ಇದೆ ನೋಡಿ. ಸೊ ಇದು ಬಂದು ಎಂಟ್ರೆನ್ಸಲ್ಲಿ ಇರೋ ವೆಹಿಕಲ್ಸ್ ಎಲ್ಲ ಫುಲ್ ಪಾರ್ಕ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಈ ಒಂದು ರಾಮೇಶ್ವರಂ ಕಫೆದಲ್ಲಿರೋ ಈ ಒಂದು ಕ್ರೌಡ್ ನೋಡ್ಬೋದು ಹೆಂಗಿದ್ದಾರೆ ಅಂತ ಹೇಳಿಬಿಟ್ಟು. ಹಾಗೆ ಒಂದು ವ್ಯೂ ತೋರಿಸ್ತೀನಿ ನೋಡಿ. ಇದು ಪೂರ್ತಿ ಹಾಗೆ ಬನ್ನಿ ಒಳಗೆ ಹೋಗೋಣ. ಎಸ್ ಫ್ರೆಂಡ್ಸ್, ಒಳಗೆ ನೋಡಿ ಎಷ್ಟು ಕ್ರೌಡ್ ಇದೆ. ತುಂಬ ದೊಡ್ಡ ಹೋಟೆಲೇ, ದೊಡ್ಡ ಬ್ರ್ಯಾಂಚು. ಹಾಗೆ ನೋಡ್ಬೋದು ಇದು ಒಳಗೆ ಏನಿದೆ ಲೆಫ್ಟ್ ಸೈಡು ಬಂದು ಫುಲ್ಲು ಈ ಕಿಚನ್ ಕೌಂಟರು. ಪ್ರತಿಯೊಂದು ಸಿಗುತ್ತೆ, ಇಡ್ಲಿ ದೋಸೆ ರೋಟಿ ಏನೆಲ್ಲ ಬೇಕು ಪ್ರತಿಯೊಂದು ಸಿಗುತ್ತೆ. ಸೊ ಇದು ಕಿಚನ್ ಕೌಂಟರು. ಹೀಗೆ ರೈಟ್ ಸೈಡು ನೋಡಿದ್ರೆ ಬಿಲ್ಲಿಂಗ್ ಕೌಂಟರ್ ಇದೆ ನೋಡಿ. ಸೊ ಇಲ್ಲಿ ಫ್ರೆಂಡ್ಸ್, ಒಂದು ಮಸಾಲೆ ದೋಸೆದು ಬೆಲೆ ನೋಡಿ. ವೆಯ್ಟ್ ಮಾಡ್ತಾ ಇದ್ದೀನಿ ಕ್ಯೂಗೆ. ಮಸಾಲೆ ದೋಸೆ ರಶ್ ನೋಡಿ ಫ್ರೆಂಡ್ಸ್ ಹೆಂಗಿದೆ. ಫುಲ್ ಎಷ್ಟು ಜನರು ಇದ್ದಾರೆ ನೋಡಿ, ಎಷ್ಟು ಸ್ಟಾಫ್ಸು. ಇದು ಜಸ್ಟ್ ಸರ್ವ್ ಮಾಡೋರೇ ಒಂದು 50 ಜನ ಮೇಲಿದ್ದಾರೆ ಒಳಗೆ ಎಂಟ್ರೆನ್ಸಲ್ಲಿ. भैया मेरा है, थैंक यू.
ಸೊ ಈ ದೋಸೆ ಏನಿದೆ ಇದು ರಾಮೇಶ್ವರಂ ಕಫೆ ನೋಡ್ಬೋದು. ಈ ಒಂದು ಪುಡೀಸ್ ಎಲ್ಲ ಹಾಕಿದ್ದಾರೆ ನೋಡಿ. ಈ ದೋಸೆ ಏನಿದೆ ತುಂಬ ಸ್ಪೆಷಲ್ ಆಗಿದೆ. ಒಳಗೆಲ್ಲ ತುಂಬ ಬಂದು ಈ ಮಸಾಲೆಸ್ ಹಾಕಿದ್ದಾರೆ, ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಫುಲ್ ಎಕ್ಸ್ಟ್ರಾ ಮಸಾಲೆಸ್ ಹಾಕಿದ್ದಾರೆ. ಈ ಥರ ರವೆ ರವೆ ಥರ ಇದೆ. ಈ ಒಂದು ಮಸಾಲೆ ಏನಿದೆ ರವೆ ರವೆ ಥರ ಇದೆ. ತುಂಬ ಚೆನ್ನಾಗಿದೆ, ಸ್ಪೆಷಲ್ ಆಗಿದೆ. ನೋಡಿದ್ರೆ ಗೊತ್ತಾಗುತ್ತೆ ದೋಸೆ ಈ ಒಂದು ಹೇಗಿದೆ ಅಂತ ಹೇಳಿಬಿಟ್ಟು. ಸೊ 2 ಥರ ಚಟ್ನೀಸ್ ಇದೆ ಇದಕ್ಕೆ. ವಾವ್, ಈ ಚಟ್ನಿ ವೈಟು, ಇದು ರೆಡ್ ಚಟ್ನಿ ಪ್ಲಸ್ ಬಂದು ಸಾಂಬಾರು. ಸೂಪರ್. ವೈಟ್ ಚಟ್ನಿ ಟ್ರೈ ಮಾಡ್ತೀನಿ. ಮತ್ತು ಒಳಗೆ ಪಲ್ಯ ಇದೆ. ಈಗ ಪಲ್ಯನ ಟ್ರೈ ಮಾಡ್ತೀನಿ. ಈ ಪಲ್ಯ ದೋಸೆ ಜೊತೆ ಪಲ್ಯ, ದೋಸೆ ಫುಲ್ಲು ಪೂರ್ತಿ ಕ್ರಿಸ್ಪಿ ಕ್ರಿಸ್ಪಿ ಕ್ರಿಸ್ಪಿ. ಆ ಪಲ್ಯ ಎಷ್ಟು ಟೇಸ್ಟಾಗಿದೆ ಅಂದರೆ ಅದ್ರ ಜೊತೆಗೆ ಒಂದು ಮಸಾಲೆನೂ ಅವ್ರು ಮರ್ಜ್ ಮಾಡಿದ್ದಾರೆ. ಸೂಪರಾಗಿದೆ ಪಲ್ಯ, ಅದ್ರ ಜೊತೆಗೆ ವೈಟ್ ಚಟ್ನಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಸಾಂಬಾರು. ತುಂಬ ಚೆನ್ನಾಗಿದೆ ರಾಮೇಶ್ವರಂ ಕಫೆ ದೋಸೆ. ಸ್ಪೆಷಲ್ ಆಗಿದೆ. ಇದರದ್ದು ದೋಸೆದು ಬೆಲೆ 135 rupees. ಸೊ ಅದಕ್ಕೆ ತಕ್ಕಂತೆ ಇದೆ. ಸಾಂಬಾರು, ಚಟ್ನಿ ಪ್ರತಿಯೊಂದು ಕೂಡ ಬಂದು ತುಂಬ ಚೆನ್ನಾಗಿದೆ. ನೀವು ಇದರಲ್ಲಿ ಇರೋ ಪಲ್ಯ ಒಳಗೆ ಮಸಾಲಾಸ್ ಇದೆ, ತುಂಬ ಚೆನ್ನಾಗಿದೆ. ದೋಸೆ ತುಂಬ ಕ್ರಿಸ್ಪಿಯಾಗಿದೆ ಫ್ರೆಂಡ್ಸ್. ಸೊ ಈ ಚಟ್ನಿಯಲ್ಲಿ ತಗೊಂಡು ತಿಂದರೆ ಎಸ್ ಫ್ರೆಂಡ್ಸ್, ದೋಸೆ ತಿಂದು ಮುಗೀತು. ಸೊ ಹಾಗೇ ಬರ್ತಾ ಇದ್ದೀನಿ, ಒಂದು ವ್ಯೂ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಒಂದು 50 ಜನರು ಮೇಲೆ ಇದ್ದಾರೆ ಈ ಒಂದು ಸ್ಟಾಫ್ಸ್ ಏನಿದ್ದಾರೆ. ಸೊ ಎಲ್ಲರೂ ಕೂಡ ನೀಟ್ ಆ್ಯಂಡ್ ಕ್ಲೀನಾಗಿ ಒಂದು ಯೂನಿಫಾರ್ಮು ಪ್ಲಸ್ ಬಂದು ಈ ಒಂದು ಹೋಟೆಲ್ ಏನಿದೆ ಇದು ಕೂಡ ಬಂದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ. ನೋಡೋದಕ್ಕೆ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಮತ್ತು ಫುಡ್ಡು ಟೇಸ್ಟ್ ವೈಸು ತುಂಬ ಟೇಸ್ಟಿಯಾಗಿದೆ, ಸ್ಪೆಷಲ್ ಆಗಿದೆ. ಯಾವುದೇ ತೊಗೊಂಡ್ರು ಸರಿ. ಸೊ ಇಲ್ಲಿರೋ ಎಷ್ಟು ಐಟಮ್ಸ್ ಇದೆ ಎಲ್ಲನೂ ಸ್ಪೆಷಲಾಗಿ ಫೀಲ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಸೊ ಇಲ್ಲಿಗೆ ಹಾಗೆ ನಾನು ಬಂದು ಔಟ್ಸೈಡು ವ್ಯೂ ತೋರಿಸ್ಕೊಂಡು ನಾನು ಬರ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ಟ್ರೈ ಮಾಡೋರು ಖಂಡಿತ ಟ್ರೈ ಮಾಡಿ, ಚೆನ್ನಾಗಿದೆ ಫುಡ್ಡು. ಸೊ ಖಂಡಿತ ಬಂದು ನಿಮಗೆ ಲೈಕ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಬಂದು ಈ ಏನಿದೆ ನಾರ್ಮಲ್ ಹೋಟೆಲ್ ಆಗಿರ್ಬೋದು ಮತ್ತು ರಾಮೇಶ್ವರಂ ಹೋಟೆಲ್ ಆಗಿರ್ಬೋದು, ಈ 2 ಹೋಟೆಲ್ ಕೂಡ ಬಂದು ಏನು ಮಸಾಲೆ ದೋಸೆ ಬಂದು ಡಿಫ್ರೆನ್ಷಿಯೇಟ್ ಅಂತ ನಾನು ಆಲ್ಮೋಸ್ಟ್ ಬಂದು ಇಲ್ಲಿ ಹೇಳಿದ್ದೀನಿ, ರಿವ್ಯೂ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ಈ ಒಂದು ವಿಡಿಯೋ ಏನಿದೆ ಇದನ್ನು ಬಂದು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಸೊ ನಾನು ರೇಖಾ ಜನಿ, ಥ್ಯಾಂಕ್ ಯು ಸೋ ಮಚ್. ಬಾಯ್.